ಲಾರ್ಕ್ M2 ಕಾಂಬೋ ವರ್ಜನ್ ಅಂತ ತರಿಸಿರೋದು ನಿಮ್ಗೆ ಅವಾಗಲೇ ಹೇಳಿದೆ. ಸೊ ಬನ್ನಿ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ. ಒಂದು ಅಡಿಷನಲ್ ಪ್ರಾಡಕ್ಟ್ ಇವತ್ತಿಂದ ಆ್ಯಡ್ ಆಗ್ತಿದೆ. ಸೊ ಅದೇ ಹಾಲಿಲ್ಯಾಂಡ್ ಲಾರ್ಕ್ M2 ಮೈಕು. ಸೊ ಆಲ್ಮೋಸ್ಟ್ ಇವಾಗ ನಿಯರ್ಲಿ 4K ಸಬ್ಸ್ಕ್ರೈಬರ್ಸ್ ಹತ್ತತ್ರ ಆಗಿದೆ. ಸೊ ನೆಕ್ಸ್ಟ್ ಟಾರ್ಗೆಟು 10K. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಹಲೋ ಎಲ್ಲರಿಗೂ ನಮಸ್ಕಾರ, ಅನೀಶ್ ಮುನ್ನಾ ಬ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ ಹೇಳ್ತಾ ಮತ್ತೆ ಹೊಸ ಬ್ಲಾಗ್. ಸೊ ಆಲ್ರೆಡಿ ತಮ್ಮಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಈ ಒಂದು ಬ್ಲಾಗಲ್ಲಿ ನಾನು ಒಂದು ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡಕ್ಕೆ ಹೊಡಿದ್ದೀನಿ. ಸೊ ನನ್ನ ಯೂಟ್ಯೂಬ್ ಬ್ಲಾಗ್ಸ್ ಗ್ಯಾಜೆಟ್ಸ್ನ ಲಿಸ್ಟ್ಗೆ ಒಂದು ಅಡಿಷನಲ್ ಪ್ರಾಡಕ್ಟ್ ಇವತ್ತಿಂದ ಆ್ಯಡ್ ಆಗ್ತಿದೆ. ಸೊ ಅದೇ ಹಾಲಿಲ್ಯಾಂಡ್ ಲಾರ್ಕ್ M2 ಮೈಕು. ಸೊ ಫೈನಲಿ ಸುಮಾರು ದಿನದಿಂದ ಅನ್ಕೋತಿದ್ದೆ ನಾನು ಮೈಕ್ನ ಸ್ವಲ್ಪ ಅಪ್ಡೇಟ್ ಮಾಡಬೇಕು ಅಂತ. ಫೈನಲಿ ಟೈಮ್ ಬಂದಿದೆ ಆ್ಯಂಡ್ ಫೈನಲಿ ಹಾಲಿಲ್ಯಾಂಡ್ ಮೈಕ್ನ ಪರ್ಚೇಸ್ ಮಾಡಿದ್ದೀನಿ. ಇದೊಂಥರ ನನ್ನ ಡ್ರೀಮ್ ಮೈಕ್ ಅಂತಲೇ ಹೇಳ್ಬೋದು. ಒಂದಷ್ಟು ಪ್ರೀವಿಯಸ್ ವೀಡಿಯೋಸಲ್ಲಿ ನನಗೊಂದಷ್ಟು ಕಮೆಂಟ್ಸ್ ಕೂಡ ಬಂದಿತ್ತು. ವಿಡಿಯೋಲಿ ಒಂದಷ್ಟು ಡಿಸ್ಟರ್ಬೆನ್ಸ್ ಇದೆ. ವಾಯ್ಸ್ ಕ್ಲಾರಿಟಿ ಅಷ್ಟು ಪರ್ಫೆಕ್ಟ್ ಆಗಿಲ್ಲ ಅಂತೆಲ್ಲ. ಅದಕ್ಕೆ ವಾಯ್ಸ್ ಕ್ಲಾರಿಟಿನ ಪರ್ಫೆಕ್ಟಾಗಿ ಕೊಡಬೇಕು, ವಿಡಿಯೋಲಿರೋಂಥ ಡಿಸ್ಟರ್ಬೆನ್ಸ್ನೆಲ್ಲ ಓವರ್ಕಮ್ ಮಾಡಬೇಕು ಅಂತ ಫೈನಲಿ ನಾನು ಹಾಲಿಲ್ಯಾಂಡ್ ಲಾರ್ಕ್ M2 ಮೈಕ್ನ ತರಿಸಿದ್ದೀನಿ. ಇನ್ನೂ ಅನ್ಬಾಕ್ಸ್ ಮಾಡಿಲ್ಲ. ನಿಮ್ಮ ಜೊತೆನೇ ವಿಡಿಯೋ ಮುಖಾಂತರ ಅನ್ಬಾಕ್ಸ್ ಮಾಡಬೇಕು ಅಂತ ಫೈನಲಿ ಇವಾಗ ಅನ್ಬಾಕ್ಸಿಂಗ್ನ ಮಾಡೋಕ್ಕೆ ಕೊಟ್ಟಿದ್ದೀನಿ. ಬನ್ನಿ ಅನ್ಬಾಕ್ಸ್ ಮಾಡೋಣ. ನಾನು ತರಿಸಿರೋದು ಲಾರ್ಕ್ M2 ಕಾಂಬೋ ವರ್ಷನ್ನ. ದಟ್ ನನ್ನ ಎಲ್ಲ ಫೋನ್ಗೂ ಕನ್ವೀನಿಯೆಂಟ್ ಆಗೋ ಥರ ನಾನು ತರಿಸ್ಕೊಂಡಿದ್ದೀನಿ. ಬನ್ನಿ ಅನ್ಬಾಕ್ಸ್ ಮಾಡೋಣ. ಆ್ಯಂಡ್ ಇವಾಗ ನಾನು ಮೈಕ್ ಇಲ್ಲದೆ ವಿಡಿಯೋ ಮಾಡ್ತಾಯಿದ್ದೀನಿ. ಮೈಕ್ನ ಅನ್ಬಾಕ್ಸ್ ಮಾಡಿ ಮೈಕ್ ಜೊತೆಗೆ ಕ್ಲಾರಿಟಿ ಹೆಂಗೆ ಬರುತ್ತೆ, ವಾಯ್ಸ್ ಕ್ಲಾರಿಟಿ ಅದನ್ನು ಸರಿ ಚೆಕ್ ಮಾಡೋಣ. ಹಾಲಿಲ್ಯಾಂಡ್ ಲಾರ್ಕ್ M2 ಕಾಂಬೋ ವರ್ಜನ್ ಅಂತ ತರಿಸಿರೋದು ನಿಮ್ಗೆ ಅವಾಗಲೇ ಹೇಳಿದಂಗೆ. ಬನ್ನಿ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ. ಮೈನ್ ಚಾರ್ಜಿಂಗ್ ಬಾಕ್ಸು ಕೊಟ್ಟಿದ್ದಾರೆ. ಜೊತೆಗೆ ನಮ್ಗೆ 2 ಕನೆಕ್ಟರ್ ಸಿಗುತ್ತೆ ಕಾಂಬೋ ವರ್ಷನಲ್ಲಿ. ಒಂದು ಲೈಟ್ನಿಂಗು ಆ್ಯಂಡ್ ಇನ್ನೊಂದು C ಟೈಪ್ ಕನೆಕ್ಟರ್ಸು. ಹೇಳೋಣ. ಆ್ಯಂಡ್ ಇದನ್ನು ಅನ್ವ್ರ್ಯಾಪ್ ಮಾಡೋಣ. ಇಲ್ಲಿ ನಮಗೆ ಹಾಲಿಲ್ಯಾಂಡ್ ಅವರ ಸಿಂಬಲ್ಲು. ಬನ್ನಿ ಇವಾಗ ಮೈಕ್ ಬಾಕ್ಸ್ನ ಓಪನ್ ಮಾಡೋಣ. ಒಳಗಡೆ ನಮಗೆ 2 ಮೈಕ್ಸ್ ಇದೆ. ಸ್ಮಾಲ್ ಟೈನಿ ಮೈಕ್ಸು ನೋಡ್ಬೋದು ನೀವು. 2 ಮೈಕು ಆ್ಯಂಡ್ ಒಂದು ರಿಸೀವರು. ಆ್ಯಂಡ್ ಆಲ್ಮೋಸ್ಟ್ ಬ್ಯಾಕ್ ಸೈಡಲ್ಲಿ ನಿಮಗೆ ಒಂದು USB ಸ್ಲಾಟ್ ಕೊಟ್ಟಿದ್ದಾರೆ ಚಾರ್ಜಿಂಗ್ ಮಾಡೋದಕ್ಕೆ. ಇದಷ್ಟು ಕಂಪ್ಲೀಟ್ ಬಾಕ್ಸ್, ಟ್ರಾನ್ಸ್ಮಿಟರ್ ಮತ್ತು ರಿಸೀವರ್ನ ಸೆಟಪ್ಪು ನಮಗೆ ಬಾಕ್ಸ್ ಒಳಗಡೆ ನೋಡ್ಬೋದು. ಆ್ಯಂಡ್ ಅದ್ರ ಜೊತೆಗೆ ನಾನು ಆವಾಗಲೇ ತೋರಿಸ್ದಂಗೆ 2 ಕನೆಕ್ಟರ್ಸ್ ಕೊಟ್ಟಿದ್ದಾರೆ. ಒಂದು ಲೈಟ್ನಿಂಗ್ ಟೈಪು, ಇನ್ನೊಂದು C ಟೈಪ್ ಕನೆಕ್ಟರ್ಸು. ಆ್ಯಂಡ್ ಬಾಕ್ಸ್ ಒಳಗಡೆ ನಮಗೆ ಒಂದು ಹಾಲಿಲ್ಯಾಂಡ್ದು ಸ್ಮಾಲ್ ಒಂದು ಕ್ಯಾರಿ ಬ್ಯಾಗ್ ಥರ ಕೊಟ್ಟಿದ್ದಾರೆ. ನೋಡ್ಬೋದು ಕ್ಯಾರಿ ಬ್ಯಾಗು. ಅದನ್ನು ಓಪನ್ ಮಾಡೋಣ ಬನ್ನಿ. ಅದರೊಳಗಡೆ ಏನಿದೆ ನೋಡೋಣ. ಅದರೊಳಗಡೆ ನಮಗೆ ಮೈಕ್ ಕವರ್ಸ್ ಬರುತ್ತೆ. ದಟ್ ಏನಾದ್ರು ನಾಯ್ಸು, ಏರ್ ಡಿಸ್ಟರ್ಬೆನ್ಸ್ ಇದ್ದರೆ ದಟ್ ಅದರಲ್ಲಿ ಅವಾಯ್ಡ್ ಆಗೋಕ್ಕೆ 2 ಮೈಕ್ ಕವರ್ಸ್ನ ಕೊಟ್ಟಿದ್ದಾರೆ. ಅದನ್ನು ಇಲ್ಲಿ ಪ್ಲೇಸ್ ಮಾಡೋಣ. ಆ್ಯಂಡ್ ಅದ್ರ ಜೊತೆಗೆ ಆ್ಯಸ್ ಯೂಶುವಲ್ ಒಂದು ಕೇಬಲ್ಲು ಚಾರ್ಜ್ ಮಾಡೋದಕ್ಕೆ. ಆ್ಯಂಡ್ ಒಂದು ಚೈನ್ ಟೈಪು ಒಂದು ನೆಕ್ಗೆ ವೇರ್ ಮಾಡಿ ದಟ್ ನಾವು ಅಟ್ಯಾಚ್ ಮಾಡ್ಕೋಬೋದು ಇಲ್ಲಿಗೆ ಮೈಕು. ಮ್ಯಾಗ್ನೆಟಿಕ್ಕು. ನಾವು ನೆಕ್ಗೆ ಹ್ಯಾಂಗ್ ಓವರ್ ಮಾಡಿ ದಟ್ ಹಾಗೂ ವಿಡಿಯೋ ಮಾಡ್ಕೋಬೋದು ಇದರಲ್ಲಿ. ಅದಕ್ಕೂ ಒಂದು ಕನ್ವೀನಿಯೆಂಟ್ ಆಗೋ ಥರ ಒಂದು ಚೈನ್ ಐಟಮ್ನ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಒಂದು ಬ್ಯಾಗು ಅದ್ರ ಜೊತೆಗೆ. ಆ್ಯಂಡ್ ಇದು ಕ್ಯಾಮ್ರಾ ಇನ್ ಕೇಸ್ ಯುಟಿಲೈಸ್ ಮಾಡಿದ್ರೆ ಅಲ್ಲಿಗೆ ಕನೆಕ್ಟ್ ಮಾಡೋಕ್ಕೆ ಒಂದು ಕ್ಯಾಮ್ರಾ ಕನೆಕ್ಟರ್ ಕೂಡ ಇದೆ.
ಆಲ್ಮೋಸ್ಟ್ ಇಷ್ಟು ಬ್ಯಾಗ್ ಒಳಗಡೆ ಬರೋವಂಥ ಒಂದಷ್ಟು ಎಕ್ವಿಪ್ಮೆಂಟ್ಸು. ಸೊ ಕಂಪ್ಲೀಟಾಗಿ ಸೊ ನೋಡೋದಾದರೆ ಸೊ ಸ್ಟಿಕ್ಕರ್ಸು, ಸೊ ನಾವು ಬೇಕು ಅಂದರೆ ಸೊ ಮೈಕ್ ಮೇಲೆ ಪ್ಲೇಸ್ ಮಾಡ್ಕೋಬೋದು ಅನ್ಸುತ್ತೆ. ಸೊ ಹಾಲಿಲ್ಯಾಂಡ್ ಅವ್ರದ್ದು ಸೊ ವಿ ಆರ್ ಹಿಯರ್ ಫಾರ್ ಯು ಅಂತ ಸೊ ಸ್ಟಿಕ್ಕರ್ಸು. ಸೊ ಮೈಕ್ ಮೇಲೆ ಸೊ ನಮಗೆ ಯಾವ್ದು ಬೇಕಾದ್ರೂ ಸೊ ವಿ ಕ್ಯಾನ್ ಪ್ಲೇಸ್ ಮಾಡ್ಕೋಬೋದು. ಆ್ಯಂಡ್ ಅದು ಬಿಟ್ಟರೆ ಒಂದು ಕ್ವಿಕ್ ಗೈಡ್ ಇದೆ. ಸೊ ಅದು ಬಿಟ್ಟರೆ ಸೊ ಮೈಕ್ ರಿಲೇಟೆಡ್ ಡೀಟೇಲ್ಸು ಸೊ ಗೈಡಲ್ಲಿ ಕಂಪ್ಲೀಟಾಗಿ ನೋಡ್ಕೋಬೋದು. ಆ್ಯಂಡ್ ಇಷ್ಟು ಸೊ ಲಾರ್ಕ್ M2 ಜೊತೆ ಬಂದಿರೋವಂಥ ಐಟಮ್ಸು. ಸೊ ಫೈನಲಿ ಮೈಕ್ ಅನ್ಬಾಕ್ಸಿಂಗ್ ಮುಗಿದಿದೆ. ಸೊ ನೋಡ್ಬೋದು ಎಷ್ಟು ಐಟಮ್ಸ್ ಸೊ ಮೈಕ್ ಜೊತೆಗೆ ನಮ್ಗೆ ಸಿಗುತ್ತೆ. ಮೈಕ್ನ ಕನೆಕ್ಟ್ ಮಾಡಿ ಸೊ ಹೆಂಗೆ ಬರುತ್ತೆ ವಾಯ್ಸು ಸೊ ಅದನ್ನು ಒಂದ್ಸಲ ಚೆಕ್ಔಟ್ ಮಾಡೋಣ. ಸೊ ಬನ್ನಿ ಇವಾಗ ಮೈಕ್ನ ಕನೆಕ್ಟ್ ಮಾಡ್ಕೊಳ್ಳೋಣ. ಫೈನಲಿ ಮೈಕ್ ಅನ್ಬಾಕ್ಸಿಂಗ್ ಮುಗಿದಿದೆ ಆ್ಯಂಡ್ ಸೊ ಅದನ್ನು ಕನೆಕ್ಟ್ ಮಾಡಿ ಸೊ ಇವಾಗ ಆಡಿಯೋ ಏನು ಕೇಳಿಸ್ತಾ ಇದೆ ನಿಮಗೆ, ಸೊ ಮೈಕ್ ಥ್ರೂ ಔಟ್ಪುಟ್ ಬರ್ತಾ ಇರೋದು. ಹೋಪ್ ಆಡಿಯೋ ಕ್ಲಾರಿಟಿ ಚೆನ್ನಾಗಿದೆ ಅನ್ಕೋತೀನಿ. ಸೊ ಹೆಂಗಿದೆ ಏನು ಅಂತ ವಿಡಿಯೋ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ ಫ್ಯೂಚರಲ್ಲಿ ಬರೋವಂಥ ಅಪ್ಕಮಿಂಗ್ ವೀಡಿಯೋಸಲ್ಲಿ ಸೊ ಈ ಮೈಕ್ನ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡಿಕೊಂಡು ಸೊ ಒಂದಷ್ಟು ಕಾಂಟೆಂಟ್ ಬೇಸ್ಡ್ ವೀಡಿಯೋಸ್ ಮಾಡೋವಂಥ ಪ್ಲ್ಯಾನ್ಸ್ ಇದೆ. ಸೊ ಆ ಕಾಂಟೆಂಟ್ ಬೇಸ್ಡ್ ವೀಡಿಯೋಸ್ ಮಾಡೋದಕ್ಕೆ ಸೊ ನನ್ನ ಜೊತೆ ಸೊ ನಮ್ಮ ಅಮಿತಕ್ಕ ಜಾಯ್ನ್ ಆಗ್ತಾರೆ. ಸೊ ಒಂದಷ್ಟು ಐಡಿಯಾಸ್ ಮಾಡ್ತಾಯಿದ್ದೀವಿ. ಸೊ ಹೇಗೆ ಯಾವ ರೀತಿ ಕಾಂಟೆಂಟ್ ಬೇಸ್ಡ್ ವೀಡಿಯೋಸ್ ಮಾಡ್ಬೋದು ಏನು ಅಂತ. ಸೊ ಅದಕ್ಕೆ ನಿಮ್ಮ ಸಜೆಷನ್ಸ್ ಏನಾದ್ರು ಇದ್ದರೆ ಸೊ ಒಂದಷ್ಟು ವೀಡಿಯೋಸಲ್ಲಿ ಕಮೆಂಟ್ ಹಾಕಿ. ಸೊ ಅದರಲ್ಲಿ ಒಂದು ಬೆಟರ್ ಒನ್ ಆಪ್ಟ್ ಮಾಡಿ ಸೊ ದಟ್ ನಾವು ಸೊ ಅದ್ರ ರಿಲೇಟೆಡ್ ವೀಡಿಯೋಸ್ ಮಾಡೋ ಪ್ರಯತ್ನ ಮಾಡ್ತೀವಿ. ಸೊ ಇನ್ನು ಅಪ್ಕಮಿಂಗ್ ವೀಡಿಯೋಸ್ನ ನೋಡಬೇಕು ಅಂದರೆ ನೀವು ಮರಿದ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸೊ ಒಂದಷ್ಟು ಕಾಂಟೆಂಟ್ ಬೇಸ್ಡ್ ವೀಡಿಯೋಸ್, ಒಂದಷ್ಟು ಇನ್ಫಾರ್ಮೇಷನ್ ಬೇಸ್ಡ್ ವೀಡಿಯೋಸ್ ಬರುತ್ತೆ ನನ್ನ ಚಾನಲಲ್ಲಿ. ಸೊ ಫುಡ್ ಜೊತೆಗೆ ಸೊ ಇನ್ನೊಂದಷ್ಟು ಕ್ಯಾಟಗರೀಸ್ ಆಫ್ ವೀಡಿಯೋಸ್ನ ಮಾಡೋ ಪ್ಲ್ಯಾನ್ ನಂದಾಗಿರುತ್ತೆ ಇನ್ ಫ್ಯೂಚರ್ಲಿ ಬರೋವಂಥ ಅಪ್ಕಮಿಂಗ್ ವೀಡಿಯೋಸಲ್ಲಿ. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಇರಲಿ. ಸೊ ಆಲ್ಮೋಸ್ಟ್ ಇವಾಗ ನಿಯರ್ಲಿ 4K ಸಬ್ಸ್ಕ್ರೈಬರ್ಸ್ ಹತ್ತತ್ರ ಆಗಿದೆ. ಸೊ ನೆಕ್ಸ್ಟ್ ಟಾರ್ಗೆಟು ಸೊ 10K. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಹೋಪ್ ಇದೇ ರೀತಿ ಸಪೋರ್ಟ್ ಮಾಡಿ ಆ್ಯಂಡ್ ಇನ್ನಷ್ಟು ಬೆಟರ್ ಕಾಂಟೆಂಟ್ಸ್ ಆ್ಯಂಡ್ ಬೆಟರ್ ವೀಡಿಯೋಸ್ ಕೊಡೋವಂಥ ಪ್ರಯತ್ನ ನಂದಾಗಿರುತ್ತೆ. ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಹಾಗೆ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಮರೆಯದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.